ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಬಂದಿರೋದು ಆಕೃತಿ ಕನ್ಸ್ಟ್ರಕ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತ ಅವಳಿ ಮನೆಗೆ. ಬನ್ನಿ ಹೇಗೆ ಬಿಲ್ಡ್ ಮಾಡಿದ್ದಾರೆ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಗಣೇಶಂದು ಮತ್ತೆ ಬಸವಣ್ಣಂದು ಟೈಲ್ಸ್ ಅಲ್ಲಿ ಫೋಟೋ ಹಾಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಹಾಕೊಟ್ಟಿದ್ದಾರೆ. ಬಾಗ್ಲೂನು ಕೂಡ ಟೀ ಕುಡಿನ ಮಾಡಿದ್ದಾರೆ. ಇಲ್ಲೂ ಕೂಡ ಗಣೇಶನ್ ಪ್ರಿಂಟ್ ಮಾಡ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಹುಡ್ ಅಲ್ಲಿ. ಬನ್ನಿ ಒಳಗೆ ಎಂಟ್ರಿ ಆಗೋಣ. ಇಲ್ಲಿ ನೋಡ್ಬೋದು ಸಿಂಪಲ್ ರೂಮ್. ಇಲ್ಲಿ ಪಾರ್ಟಿಷನ್ ಮಾಡ್ಕೊಟ್ಟಿದ್ದಾರೆ. ಏನಾದರೂ ಇಟ್ಕೊಳ್ಳೋದಕ್ಕೋಸ್ಕರ ಬಟ್ಟೆ ಎನಿಥಿಂಗ್ ಏನಾದರೂ ವಸ್ತುಗಳು ಇಟ್ಕೋಬೋದು ಇಲ್ಲಿ. ಹಾಗೆ ನೆಕ್ಸ್ಟ್ ಹಾಲ್ಗೆ ಹೋಗೋಣ. ಹಾಲ್ಗೆ ಹೋಗ್ತಾ ಇದ್ದಂಗೆ ನೀವು ಮೇಲ್ಗಡೆ ಲೈಟ್ ನೋಡ್ಬೋದು. ಎಲ್ಲ ಕಲರ್ ಬಂದು ಇವಾಗ ನೆಕ್ಸ್ಟ್ ಹೋಗೋಣ. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಕಿಚನ್ ಸಿಗುತ್ತೆ ನಿಮಗೆ. ನೋಡಿ ಎಲ್ಲ ಟೈಲ್ಸ್ ಇಂದ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ಕಲ್ಲು ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಬನ್ನಿ ಇವಾಗ ದೇವ್ರ ಮನೆ ನೋಡೋಣ. ನೋಡ್ತಾ ಇರ್ಬೋದು ಫೈಬರಿನ ಎಷ್ಟು ಚೆನ್ನಾಗಿರುತ್ತೆ ಗಣೇಶ ಮಾಡ್ಕೊಟ್ಟಿದ್ದಾರೆ ಅಂತ. ಒಳ್ಳೆ ರೇಡಿಯಂ ಥರ ಬರುತ್ತೆ. ಹಾಗೆ ಶಿವ ಪಾರ್ವತಿನೂ ಅಷ್ಟೇ ಟೈಲ್ಸಿಂದ ಮಾಡ್ಕೊಟ್ಟಿದ್ದಾರೆ. ಕೆಳಗಡೆ ನೋಡಿ ಗ್ರಾನೈಟಿಂದ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಕೊಟ್ಟಿದ್ದಾರೆ ದೇವ್ರ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ. ತುಂಬ ಚೆನ್ನಾಗಿ ದೇವ್ರ ಮನೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ ಇಲ್ಲಿ. ಅಲ್ಲಿ ವಿಂಡೋ ಕೂಡ ಹಾಕ್ಕೊಟ್ಟಿದ್ದಾರೆ, ಇಲ್ಲಿಂದನೂ ಗಾಳಿ ಬೆಳಕು ಬರಲಿ ಅಂತ. ಹಾಗೆ ಮೇಲೆ 2 ಕಡೆ ಹಟ್ಟ ಮಾಡಿದ್ದಾರೆ. ಏನು ಬೇಕಿದ್ರೂ ನಾವು ಸ್ಟೋರ್ ಮಾಡ್ಬೋದು ಅಲ್ಲಿ. ಬನ್ನಿ ಇವಾಗ ರೂಮಿಗೆ ಹೋಗೋಣ. ಇದು ಕೂಡ ಸೇಮ್ ಅದೇ ಥರ ರೂಮ್, ಬಟ್ ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ. ವಾಶ್ರೂಮ್ ಇದೆ ನೋಡಿ. ಅದು ಕೂಡ ಎಲ್ಲ ಟೈಲ್ಸ್ ಇಂದ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಕೊಟ್ಟಿದ್ದಾರೆ ಅಂತ. ಗ್ಲೀಸರ್ಗೂ ಎಲ್ಲ ಪಾಯಿಂಟ್ ಇದೆ ಅಲ್ಲಿ. ಹಾಗೆ ಇಲ್ಲಿ ನೋಡಿ ಬಟ್ಟೆ ಎಲ್ಲ ಇಡೋದಕ್ಕೋಸ್ಕರ ಶೆಲ್ಫ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಕಿಟಕಿ ಮಾಡಿಕೊಟ್ಟಿದ್ದಾರೆ. ಸೊಳ್ಳೆ ಏನೂ ಬರಬಾರ್ದು ಅಂತ ಮೆಸ್ ಸಹ ಹಾಕ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗಾಳಿ ಬೆಳಕು ಪ್ರತಿಯೊಂದು ಚೆನ್ನಾಗಿ ಬರುತ್ತೆ. ತುಂಬ ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ ಆಕೃತಿ ಕನ್ಸ್ಟ್ರಕ್ಷನ್ ಅವರು. ಅವಳಿ ಮನೆಯಲ್ಲಿ ಒಂದು ಮನೆ ನೋಡಿದಾಯ್ತು. ಇವಾಗ ಇನ್ನೊಂದು ಮನೆ ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ ಸೇಮ್ ಆ ಕಡೆ ಮನೆಗೆ ಏನು ಮಾಡಿದಾರೋ ಅದೇ ಥರನೇ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೇಮ್ ಡೋರ್ ಕೂಡ ಮಾಡಿದ್ದಾರೆ. ಟೀ ಕುಡ್ಡಿಂದಾನೇ ಮಾಡಿದ್ದಾರೆ ಇದನ್ನು ಕೂಡ. ಬನ್ನಿ ಇವಾಗ ರೂಮ್ಗೆ ಹೋಗೋಣ. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅಷ್ಟೇ ಪಾರ್ಟಿಷನ್ ಕೂಡ ಅದೇ ಥರ ಸೇಮ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಇದು ಕೂಡ ಅಷ್ಟೇ ಟೀ ಕುಡ್ಡಿಂದಾನೇ ಮಾಡಿರೋದು. ಲೈಟಿಂಗ್ಸ್ ಆಗಿರ್ಬೋದು, ಇದು ವಾಲ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಅದೇ ಮನೆ ಥರನೇ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ 2 ಮನೆನೂ. ಬನ್ನಿ ಇವಾಗ ನೆಕ್ಸ್ಟ್ ದೇವ್ರ ಮನೆಗೆ ಹೋಗೋಣ. ದೇವ್ರ ಮನೆನೂ ನೋಡ್ತಾ ಇರ್ಬೋದು ಶಿವ ಪಾರ್ವತಿದು ಸಮೇತ ಅದೇ ಥರನೇ ಇದೆ. ಇಲ್ಲಿ ಕೂಡ ಅಷ್ಟೇ ನೋಡಿ ದೇವ್ರ ಸಾಮಾನು ಇಟ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಬನ್ನಿ ಮೇಲ್ಗಡೆನೂ ಕೂಡ ಅಷ್ಟೇ ನೋಡಿ ಹಟ್ಟ ಮಾಡಿದ್ದಾರೆ ಸಾಮಾನುಗಳೆಲ್ಲ ಹಾಕೊಳ್ಳೋದಕ್ಕೆ. ಬನ್ನಿ ರೂಮಿಗೆ ಹೋಗೋಣ ಇವಾಗ. ಇಲ್ಲೂ ಅಟ್ಯಾಚ್ ವಾಶ್ರೂಮ್ ಕೊಟ್ಟಿದ್ದಾರೆ. ಅಲ್ಲಿ ಟೈಲ್ಸಿಂದ ಎಲ್ಲ ಡಿಸೈನ್ ಮಾಡಿ ಪೈಪ್ಲೈನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸ್ಟೋರೇಜ್ ಮಾಡೋದಕ್ಕಂತ ನೋಡಿ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೋಬೋದು. ನೆಕ್ಸ್ಟ್ ಕಿಚನ್ಗೆ ಹೋಗೋಣ ಬನ್ನಿ. ನೋಡಿ ಕಿಚನ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ. ಇದು ಎಲ್ಲ ಟೈಲ್ಸಿಂದ ಮಾಡಿದ್ದಾರೆ. ಇದು ಗ್ರಾನೈಟ್ ಹಾಕಿ ಗ್ರಾನೈಟ್ ಟೈಲ್ಸ್ ಮಾಡಿದ್ದಾರೆ. ಗ್ರಾನೈಟ್ ಟೈಲ್ಸಿಂದ ಹಾಕ್ಕೊಟ್ಟಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ. 2 ಮನೆಯೂ ತುಂಬ ಸಖತ್ತಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಬನ್ನಿ ಇವಾಗ ಓನರ್ನ ಪರಿಚಯ ಮಾಡ್ಕೊಳ್ಳೋಣ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಿ ಕುಬೇರಪ್ಪ ಅಂತ. ನಾವು ಬೆಳಗುತ್ತಿ ಗ್ರಾಮದವರು, ಹೊನ್ನಾಳಿ ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯವರು. ಆಕೃತಿ ಕನ್ಸ್ಟ್ರಕ್ಷನ್ ಅವ್ರು ನಿಮಗೆ ಹೆಂಗೆ ಪರಿಚಯ ಆದರು? ಆಕೃತಿ ಕನ್ಸ್ಟ್ರಕ್ಷರು ನನಗೆ ಹುಷಾರಿದ್ದಿಲ್ಲ. ಮೊಬೈಲ್ ನೋಡ್ತಾ ಅವರನ್ನು ಯೂಟ್ಯೂಬ್ನಲ್ಲಿ ಪರಿಚಯ ಮಾಡಿಕೊಂಡೆ. ಆ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ನಾವು ಅವ್ರ ಅಡ್ರೆಸ್ ತಿಳ್ಕೊಂಡು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವರನ್ನು ನಮ್ಮ ಮನೆಯಲ್ಲಿ ಕರೆಸ್ಬಿಟ್ಟು ನಾನು ನಮ್ಮ ಮನೆ ಕಟ್ಟಲಿಕ್ಕೆ ಅವರಲ್ಲಿ ಕೇಳಿಕೊಂಡೆ. ಅವರು ಒಂದೇ ಮನಸ್ಸಲ್ಲಿ ಒಪ್ಕೊಂಡ್ರು. ನಾವು ಹೇಳಿದಂಥ ಮೆಟೀರಿಯಲ್ಗಳು ಹಾಕಿದ್ದಾರೆ. ನಾವು ಹೇಳಿದಂಥ ಡೋರ್ಗಳು ಮಾಡಿಸಿದ್ದಾರೆ. ಉತ್ತಮವಾಗಿ ಮನೆಯನ್ನು ಕಟ್ಕೊಟ್ಟಿದ್ದಾರೆ. ನಿಮಗೆ ಇಷ್ಟ ಆಯ್ತಾ ಮನೆ? ನಮಗೆ ಇಷ್ಟ ಆಯಿತು. ನೋಡಿದ್ರಲ್ಲ ಹೇಗಿದೆ ಅಂತ. ನಿಮ್ಗೂ ಇದೇ ತರ ಮನೆ ಕಟ್ಟಬೇಕು ಅಂತ ಆಸೆ ಇದೆಯಾ? ಹಾಗಾದ್ರೆ ಇನ್ನೂ ಯಾಕೆ ತಡ ಮಾಡ್ತಿದ್ದೀರಾ? ಆಕೃತಿ ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರೋ ನಂಬರ್ಗೆ ಕಾಲ್ ಮಾಡಿ.